ಅಂತ ಖುಷಿ ಆಗುತ್ತೆ. ನಿಜಾಮ. ಈಗ ಫೈನಲಿ ನಿಮ್ಗೆ ಈಗ ಥಿಯೇಟರ್ಸ್ ಒಂದು OTT ಅನ್ನೋದೊಂದು ತುಂಬ ಜಾಸ್ತಿ ಆಗಿದೆ, ನಿಮಗೂ ಗೊತ್ತು. ಈಗ ಎಲ್ಲ ಮನೇಲೆ ಕುತ್ಕೊಂಡು ನೋಡೋದು ಅಂತ. ಸೊ ಕೊತ್ತಲ್ವಾಡಿಗೆ ಆ ಥರದ್ದೆಲ್ಲವೂ ಚರ್ಚೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆಯಾ? OTT ಬಗ್ಗೆ ಏನಾದ್ರು ಮಾತಾಡಿದ್ರಾ? ಈ ಬಿಸ್ನೆಸ್ ಎಲ್ಲವೂ ಕೂಡ ಆಗ್ತಾ ಇದೆ, ಮಾತುಕತೆ ನಡೀತೆ. ನಾವು ಈಗ ಬಂದಿದ್ದೀವಿ, ಒಂದೇ ಸರಿ ನಾವು ಶಿಖರ ಕೇಳಕ್ಕೆ. ಬಟ್ ಇದೆಲ್ಲ ಗೊತ್ತಿರ್ಬೇಕಲ್ಲ. ಗೊತ್ತಿದೆ. ನಾನು ಹೇಳದ್ನಲ್ಲ, ನಾನು 25 ವರ್ಷ ಇಂಡಸ್ಟ್ರಿಯಲ್ಲಿ ಪಾಠ ಓದ್ಕೊ ಬಂದಿದ್ದೀನಿ. ಇನ್ನೂ ನಾನು ಸ್ಟೂಡೆಂಟ್ ಎಕ್ಸಾಮ್ ಬರ್ದಿಲ್ಲ, ಈಗ ಬರಿತಾ ಇದ್ದೀನಿ. ಅದೇ ಪಾಠ, ಅದೇ ದಿನ ಬೆಳಿಗ್ಗೆ ಆದ್ರೆ ಎಲ್ಲ, ಆದ್ರೆ ನಮ್ಮ ಇಷ್ಟದೆಲ್ಲ ನೋಡ್ಕೊಂಡೇ ಬಂದಿದ್ದೀನಿ. ಬಟ್ ಇಲ್ಲ, ನಮ್ಮ ಹುಡುಗರೆಲ್ಲ ಇದ್ದಾರಲ್ಲ, ಚೆನ್ನಾಗಿ ಮಾಡ್ಕೊಡ್ತಾರೆ. ನಾವು ಕ್ವಾಲಿಟಿ ಮಾಡಿದ್ರೆ ಮಾಡ್ತಾರೆ. ನಾನು ಎಂಥದ್ದು ಮಾಡ್ಬಿಟ್ಟು ಮಾಡ್ರಪ್ಪ ಅಂದ್ರೆ ಅವ್ರೇನ್ ಮಾಡ್ತಾರೆ ಪಾಪ, ಜನ ತಗೋಬೇಕಲ್ಲ. ಈಗ ನಮ್ಮ ಹುಡುಗ ಅಮ್ಮನ ಪಿಕ್ಚರು ಅಂತ ಮಾಡ್ತಾನೆ, ಜನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಜನ ತಗೊಂಡ್ರೆ ಖಂಡಿತ ಮಾಡ್ತಾರೆ, ಎಲ್ಲರೂ ತಗೋತಾರೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅಥವಾ ಸೆಲೆಬ್ರಿಟಿ ಶೋಗೆ ಎಷ್ಟು ಬರ್ತಾರಾ? ಯಶ್ ಬರೋದ್ ಬೇಡ ಅಂತ ನಾನೇ ತೀರ್ಮಾನ ಮಾಡಿದೀನಿ. ಅದೇ ಯಶಿಂದ ಬಂದ್ರು ಜನ ಅಂತಾನೆ ಆಗುತ್ತೆ. ನಂದೇನು ಅಲ್ಲಿ ನನ್ನ ಕ್ವಾಲಿಟಿ ಫೋನ್ ಮಾಡಿ ಅಮ್ಮ ನಿನ್ ಫಸ್ಟ್ ಸಿನಿಮಾ ನಾನು ನೋಡ್ಬೇಕು, ನಾನು ಬರ್ತೀನಿ ಅಂದ್ರೆ ಅದು ಅವನು ಇಷ್ಟ, ಬರ್ಬೋದು, ಬೇಡ ಅಂತ ಹೇಳಲ್ಲ. ನಾನಾಗೆ ಕರಿಯಲ್ಲ, ಅದು ಅವನು ಬರ್ಬೋದು, ಎಲ್ಲರೂ ಬರ್ಬೋದು, ಅವ್ರಿಗೆ ಯಾರು ಬೇಕಾದ್ರೂ ಬರ್ಬೋದು, ನಮ್ಮ ರಾಧಿಕಾನು ಬರ್ಬೋದು. ಬಟ್ ನಾನು ಕರಿಯಲ್ಲ. ಯಾಕೆಂದ್ರೆ ನಾನು ಕರೆದ್ರೆ ಏನಾಗುತ್ತೆ, ನೀನ್ ನನ್ನ ಮೇಲೆ ಡಿಪೆಂಡ್ ಆಗಿ ಸಿನಿಮಾ ಮಾಡಿದ್ಯಾ ಅಂತ ಅನ್ನಿಸ್ಕೋಬಾರ್ದು. ನಾನು ಅಂದ್ರೆ ಅವ್ನು ಅಂದ್ರೂ ನಿನ್ ಕ್ವಾಲಿಟಿ ಏನು ತೋರಿಸಿದ್ರೆ ಅವ್ನು ಹೇಳ್ತಾನೆ ಒಂದಿನ ಚೆನ್ನಾಗಿ ಮಾಡಿದ್ಯಾ ಬಿಡು ಅಂತ. ಈಗ ಆಲ್ಮೋಸ್ಟ್ ತಗೊಂಡಿರ್ತಾನೆ ಫೀಡ್ಬ್ಯಾಕ್, ಬಟ್ ಹೊಗಳಲ್ಲ. ನಮ್ಮಲ್ಲಿ ಅವ್ನು ನಾನು ಹೊಗಳಲ್ಲ, ನನ್ನ ಅವನು ಹೊಗಳಲ್ಲ. ಏನಾದ್ರು ಕ್ರಿಟಿಸೈಸ್ ಮಾಡೋದಾದ್ರೆ ಮಾಡ್ತೀವಿ, ತುಂಬಾ ಮಾಡ್ತೀವಿ ನಮ್ಮ ಮನೇಲಿ. ನಾನು ಹೇಳ್ತಿದ್ದೆ ಮುಂಚೆ ಎಲ್ಲ ಸಿಕ್ಕ, ಬಟ್ ಅದು ಹೇಳ್ತೀನಿ ಮುಂದಕ್ಕೆ ಒಳ್ಳೆ ಎಪಿಸೋಡ್ ಬರ್ಲಿ, ಈಗ ಹೇಳ್ಬಾರ್ದು. ಆಮೇಲೆ ಆಡಿಯನ್ಸ್ ಕಲ್ತಾಗ ಓಡ್ ಬಂದ್ಬಿಡ್ತಾರೆ, ನಮ್ಮ ಅಣ್ಣವ್ರಿಗೆ ಹಿಂಗೆಲ್ಲ ಬರ್ತೀವಿ. ಹಂಗೆಲ್ಲ ಅಲ್ಲಪ್ಪ, ಅವನು ಒಂದ್ ತಿಳ್ಕೊಳ್ಳಿ ಯಶು ಇವಾಗ ಕರ್ನಾಟಕದ ಆಸ್ತಿ, ಇಡೀ ದೇಶದ ಆಸ್ತಿ ಅವನು. ನಮ್ಮ ಮಗ ಮಾತ್ರ ಅಲ್ಲ, ಅವನನ್ನ ಪ್ರಶ್ನೆ ಮಾಡೋ ಹಕ್ಕು ನನಗೆಷ್ಟಿದೆಯೋ ಆಡಿಯನ್ಸ್ಗೂ ಅಷ್ಟೇ ಇದೆ. ನನಗಿಂತ ಜಾಸ್ತಿ ಪ್ರೀತಿ ಮಾಡಿ ಬೆಳೆಸಿದ್ದಾರೆ ಜನ. ಇವತ್ತು ಅವನೇನೇ ಆಗಿದ್ರು ಆಡಿಯನ್ಸ್ ಇಂದ. ಹಂಗಾಗಿ ನಾವು ಅವ್ರ ಅಣ್ಣನ್ನ ಸುಮ್ಮನೆ ನಾವೇನೋ ಮಾತಾಡ್ತಿದೀವಿ ಅನ್ಕೋಬಾರ್ದು. ಬಟ್ ಅವನು ಅದನ್ನ ಇಷ್ಟಪಡಲ್ಲ, ಯಾರಿಗೂ ಇಷ್ಟಪಡಲ್ಲ. ಅವನು ಯಾರೋ ಒಬ್ರು ಮಾಡ್ತಾ ಇದ್ರೆ ನಂದಿರುತ್ತಪ್ಪ, ನೀವು ಮಾಡಿ, ನಿಮ್ದೇನು ತೋರಿಸಿ ಅಂತಾನೆ ಹೇಳೋದು ಅವನು. ಅದನ್ನ ಬೇರೆಯವ್ರಿಗೆ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ನಾನು ಅವನ್ನ ಕೇಳಕ್ ಹೋಗಿಲ್ಲ. ಅಮ್ಮ, ಈಗ ಒಂದು ಪ್ರಶ್ನೆ ನೇರವಾಗಿ, ನೀವು ಯಾರಿಗಾದ್ರೂ ಪ್ರೂವ್ ಮಾಡಬೇಕು ಅಂತ ಹೇಳಿ ಇಂಡಸ್ಟ್ರಿಗೆ ಬಂದ್ರ, ಅಥವಾ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಾನು ಪ್ರೂವ್ ಮಾಡಬೇಕು ಅಂತ ಹೇಳಿ ಯಾರಿಗೂ ಒಬ್ರಿಗೆ ಆ ಥರದ್ದು ಏನಾದ್ರು ಇದೆಯಾ? ಅಂಥ ಚಾಲೆಂಜ್ ಎಲ್ಲ ಇಟ್ಕೊಂಡು ಬಂದಿಲ್ಲ ರೀ. ಕೆಲಸ ಮಾಡೋಣ, ಜನಕ್ಕೆ ಕೆಲಸ ಅಂದರೆ ದುಡಿಬೇಕು ಅನ್ನೋದು ಇರುತ್ತಲ್ವ, ಕೆಲಸ ಮಾಡಿ ಏನಾದರೂ ಮಾಡಬೇಕು ಅನ್ನೋದು ಇರುತ್ತೆ. ಅದು ಬಿಟ್ಟು ಯಾರಿಗೋ ಟಾರ್ಗೆಟ್ ಇಟ್ಕೊಂಬರೋದೆಲ್ಲ ಇಲ್ಲ. ನಮ್ಮದು ಪ್ರೀತಿಯಿಂದ ಬಂದಿದ್ದೀವಿ ರೀ, ಹಂಗಂತ ಯಾರ ಮೇಲೆ ದುಶ್ಮನ್ ಮಾಡ್ಕೊ ಬಂದಿಲ್ಲ. ಯಾಕೆ ಬೇಕು ನಮ್ಗೆ? ಪಾಪ ಇಷ್ಟೆಲ್ಲ ಜಾಗ ಕೊಟ್ಟಿದ್ದಾರೆ, ಮಗನ್ ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲರೂ ಹಾರೈಸಿದ್ದಾರೆ, ಯಾರ ಮೇಲೆ ದ್ವೇಷ ಮಾಡೋಣ ನಾವು? ಇನ್ನೊಂದಮ್ಮ, ಈಗ ನನಗೆ ಗೊತ್ತು, ಯಶು ನನಗೆ ತುಂಬ ಕ್ಲೋಸ್ ಆಗಿ ಗೊತ್ತು, ತುಂಬ ವರ್ಷದಿಂದ ನಾವು ಪರಿಚಯ. ಆ್ಯಂಡ್ ನೀವು ನನಗೆ ಗೊತ್ತು, ನಿಮ್ಮ ಮನೇಲಿ ಹೇಗಿದೆ ವಾತಾವರಣ ಅನ್ನೋದು ನನಗೆ ಗೊತ್ತು. ಸೊ ನಂದು ವಿಚಾರ ಅಲ್ಲ. ಬಟ್ ಹೊರಗಡೆ ಹೆಂಗೆ ಟಾಕ್ ಅಂತ ಹೇಳಿದ್ರೆ, ಎಲ್ಲೋ ಯಶ್ ಮತ್ತೆ ಅವರ ಅಮ್ಮ ಅವರೇ ಜಿದ್ದಿಗೆ ಬಿದ್ದಿದ್ದಾರೆ, ಅದಕ್ಕೆ ನೋಡು ಅವ್ರ ಸಿನಿಮಾ ಬಗ್ಗೆ ಅವ್ರು ಹೇಳಲ್ಲ ಅಥವಾ ಅವ್ರು ಬರಲ್ಲ ಅಂತ ಹೇಳ್ತಾರೆ, ಅಮ್ಮ ಅದಕ್ಕೆ ಹಿಂಗೆ ಮಾತಾಡ್ತಾರೆ ಅನ್ನೋಂಥ ಒಂದಷ್ಟು ಮಾತುಗಳು ಇಂಡಸ್ಟ್ರಿಯಲ್ಲಿ ಹೊರಗಡೆ ಓಡಾಡ್ತಾ ಇದೆ. ಇದು ನಿಮ್ ಕಿವಿಗೂ ಬಿದ್ದಿರ್ಬೋದು, ಬಟ್ ನಮಗೆ ಗೊತ್ತು ಏನು ಒಳಗಡೆ ನೋಡಿದ್ದೀನಿ. ಇರ್ಲಿ, ಇವಾಗ ಏನ್ ಗೊತ್ತಾ, ಯಾರಿಗೋ ಬದುಕಬಾರ್ದು. ನಾವು ಹೆಂಗಿದೀವಿ ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು. ಇವಾಗ ಸಮಾಜದಲ್ಲಿ ಬಾಯಿ ಮನುಷ್ಯರಲ್ಲಿ ಯಾರು ಮುಚ್ಚಕ್ಕಾಗಲ್ಲ. ಅವ್ರಿಗೆ ಏನ್ ಬೇಕು, ಯಾರ ಬಗ್ಗೆ ಮಾತಾಡಿಲ್ಲ, ಎಲ್ಲರ ಬಗ್ಗೆ ಮಾತಾಡ್ತಾರೆ. 60 ಪಿಕ್ಚರ್ ಆದ್ಮೇಲೆ ಅಣ್ಣವ್ರ ಬಗ್ಗೆ ಮಾತಾಡ್ತಿದ್ರಂತೆ. ಅಣ್ಣವ್ರು ಏನು ಮಾಡಿದ್ರು, ಜನನ ಪ್ರೀತಿಯಿಂದ ಸಿನಿಮಾ ಕೊಡ್ತಾ ಹೋದ್ರು. ನಾವು ಬಂದಿದ್ದೀವಿ, ಈಗ ಮಾತಾಡ್ತಾರೆ, ಅದನ್ನು ಕೇಳಬೇಕ್ರಿ. ಇವಾಗ ನಾವು ಬರೀ ನಮ್ಮನ್ನ ಹೊಗಳೋದು ಕೇಳೋದು, ಕೆಟ್ಟದ್ದು ಕೇಳಿಸ್ಕೋಬೇಕು. ಈಗ ನಮ್ಮನ್ನು ಬೈತಾವ್ರೆ ಅಂದರೆ ಬೈಲಿ, ಅವ್ರೇನೋ ಅವ್ರಿಗೆ ಅನ್ಸಿರ್ಬೋದು, ಅಮ್ಮ ಯಾಕೆ ಹಿಂಗೆ ಮಾತಾಡ್ತಾವ್ರೆ ಅಂತ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಯಾಕೆ ಇವರು ಮಗನ್ನ ಈ ಥರ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ರಾಮಗೆ ಇಷ್ಟ ಆಗ್ತಿರ್ಲಿಲ್ಲ, ನಮ್ಮ ಗರುಡ ರಾಮಗೆ. ನಾವು ಮನೇಲಿ ಇಬ್ರು ಕಿತ್ತಾಡೋದು, ಜಗಳಕ್ಕೆಲ್ಲ ಬಂದ್ಬಿಡೋರು. ಆಮೇಲೆ ಈ KGF ಮಾಡಿದ್ದಾನೆ. ನಾನು ಹೇಳ್ದೆ, ಏನಪ್ಪ ಹಾಗೆಲ್ಲ ವಾಸಪ್ಪಮ್ಮ, ನೀವು ಯಾವ ಉದ್ದೇಶ ಇಟ್ಕೊಂಡು ಅಣ್ಣಂಗೆ ಗೈಡ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂದರು. ಅದೇ ಥರ ಯಾರಿಗೂ ಇಷ್ಟ ಆಗಲ್ಲ. ಕೆಲವ್ರು ಪ್ಯಾಂಪರ್ ಮಾಡ್ತಾರೆ ಮಕ್ಕಳನ್ನ, ಆದರೆ ಪ್ಯಾಂಪರ್ ಮಾಡಿದವ್ರ ಮಕ್ಳು ಎಲ್ಲಿವರೆಗಿದ್ದಾರೆ ಅನ್ನೋದು ಕೌಂಟ್ ಆಗುತ್ತಲ್ಲ. ನಮ್ಮ ಮಗ ಎಲ್ಲಿದ್ದಾನೆ, ಪ್ಯಾಂಪರ್ ಅವ್ರ ಮಕ್ಳು ಎಲ್ಲಿದ್ದಾರೆ? ಉತ್ತರನೂ ಅದರೊಳಗೆ ಇದೆಯಲ್ಲ ನಿಮಗೆ. ನೀವೇನು ಅವ್ರ ಆನ್ಸರ್ ಕೇಳಿದರೆ ಉತ್ತರ ಎಷ್ಟು ಬೆಳೆಯೋಕ್ಕೆ ಹೆಂಗೆ